ಗಣೇಶ್ ಮೂರ್ತಿ ಅಂತ ನಾಗರಕೊಡಗೆ ಶಿವಮೊಗ್ಗ ಸಾಗರ ಅವರು ಸಾಹಿತಿಗಳು. ಸಂಬಂಧಿಕರಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಉಚ್ಚನಾದ ಅಂತ ಸಂಸ್ಕಾರವಂತ ಸಂಸಾರದಿಂದ ಬಂದವನು. ನಮಸ್ಕಾರ ಸ್ನೇಹಿತರೆ, ಇದೊಂದು ಕರುಣಾಜನಕ ಕತೆ. ನಮ್ಮ ಆತ್ಮೀಯ ಸ್ನೇಹಿತರು ಗಣೇಶ್ ಮೂರ್ತಿ ಅಂತ ನಾಗರಕೊಡಗೆ ಶಿವಮೊಗ್ಗ ಸಾಗರ ಅವರು ಸಾಹಿತಿಗಳು, ಒಬ್ಬ ಅದ್ಭುತವಾದ ರೈತ, ತುಂಬ ಸಮಾಜ ಸೇವೆ ಮಾಡ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ. ಅವರು ಅವರ ಸಂಬಂಧದಲ್ಲೇ ಅವರ ಸಂಬಂಧಿಕರಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಉಚ್ಚನಾದ ಅಂತ ತುಂಬ ನನಗೆ ಹೇಳಿದರು. ಆ ಹುಡುಗ ಒಂದು ಸುಸಂಸ್ಕೃತ ಮನೆಯಿಂದ ಬಂದಂಥವನು, ಸಂಸ್ಕಾರವಂತ ಸಂಸಾರದಿಂದ ಬಂದವನು. ಅವನೇನು ಮಾಡಿದ್ದಾನೆ, ಅಷ್ಟಮಂಗಳ ಪ್ರಶ್ನೆಯನ್ನು ಕೇಳಿದ್ದಾನೆ. ಅವನಿಗೊಂದು ಆಸೆ ಇತ್ತಂತೆ, ಮಠಾಧಿಪತಿ ಆಗಬೇಕು ಅಂತ. ಅವರು ಹೇಳಿದ್ದಾರೆ, ನೀನು ಖಂಡಿತ ನಿನಗೆ ಆ ಯೋಗ ಇದೆ, ಒಂದು ದೊಡ್ಡ ಆಶ್ರಮಕ್ಕೆ ನೀನು ಪೀಠಾಧಿಪತಿ ಆಗ್ತೀಯಾ, ಗುರು ಆಗ್ತೀಯಾ ಅಂತ ಅಷ್ಟಮಂಗಲ ಪ್ರಶ್ನೆ ಹಾಕಿ ಹೇಳ್ಬಿಟ್ಟಿದ್ದಾರೆ. ಅವರು ಕೂಡ ಒಬ್ಬರು ಸ್ವಾಮೀಜಿಗಳೇ. ಇವು ನಂಬಿಟ್ಟಿದ್ದಾನೆ. ನಂಬಾದ ಮೇಲೆ ಆ ದಿಶೆಯಲ್ಲಿ ಕೆಲವಾರು ಮಂತ್ರಗಳನ್ನು ಕಲಿತ್ಕೊಂಡು ಸ್ವಲ್ಪ ಸಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆದರೆ ಅವನಿಗೆ ಸರಿಯಾದ ಗುರು ಸಿಕ್ಕಿಲ್ಲ. ಯಾಕೆಂದರೆ ನೀವು ಯಾವುದೇ ಆಶ್ರಮಗಳಿಗೆ ಹೋದರೆ ನಾನು ಪೀಠಾಧಿಪತಿ ಆಗಬೇಕು, ನಾನು ದೊಡ್ಡ ಗುರು ಆಗಬೇಕು ಅಂತ ಹೇಳ್ತಿದ್ದ. ಸೊ ಆ ಮುಗ್ಧ ಮನಸ್ಸಿನ ಆಸೆನ ಅರ್ಥ ಮಾಡಿಕೊಂಡು ಆ ಗುರುಗಳು ಆಯ್ತಪ್ಪ ನೀನು ಇಲ್ಲೇ ಇರುವಂಥ ಅವನಿಗೆ ಟ್ರೈನಿಂಗ್ ಕೊಟ್ಟು ಕರುಣೆಯಿಂದ ಆ ದಾರಿನಲ್ಲಿ ಅವನಿಗೆ ಮಾರ್ಗದರ್ಶನ ನೀಡಿದರೆ ಸ್ವಲ್ಪ ಬದಲಾವಣೆ ಆಗ್ತಾಯಿತ್ತು. ಇವನ ಮಾತನ್ನು ಕೇಳಿ ಯಾವಾಗ ಇವನು ಹೇಳ್ತಿದ್ದೋ ನಾನು ಗುರು ಆಗಬೇಕು ಅಂತ, ಅದು ಆಳವಾಗಿ ಅವನ ಮನಸ್ಸಿಗೆ ಹೋಗ್ಬಿಟ್ಟಿದ್ದು, ನಾನು ಖಂಡಿತ ಹಾಗೆ ಆಗ್ತೀನಿ ಅಂತ ಯಾವಾಗ ಹೇಳ್ತಿದ್ನೋ ಅದು ಸಿಲ್ಲಿಯಾಗಿ ಕಾಣ್ತಾ ಇತ್ತು. ಅವನನ್ನು ತಿರಸ್ಕಾರ ಮಾಡ್ತಾಯಿದ್ರು. ಎಲ್ಲ ಮಠಗಳಿಗೆ ಅಲ್ಲಿ ಇಲ್ಲಿ ಅಲ್ದ ಕೊನೆಗೆ ಹುಚ್ಚನಾಗಿ ಈಗ ಅಟ್ ಪ್ರೆಸೆಂಟು ಹುಚ್ಚು ಕಡಿಮೆ ಆಗೋಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದಾನೆ. ಅವನ ಜೊತೆ ಮಾತಾಡಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು, ಮನಸ್ಥಿತಿ ಹೇಗಿದೆ ಗುರುಜಿ, ನೀವು ವಿಡಿಯೋ ಮಾಡಿ ಕೆಲ ಜನಕ್ಕೆ ಅರ್ಥ ಆಗಲಿ. ಯಾವುದೋ ಭ್ರಮೆಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಆಧ್ಯಾತ್ಮಿಕ ಸಾಧನೆ ಮಾಡೋಕ್ಕೆ ಹೋಗಿ ಹುಚ್ಚರಾಗ್ಬಿಡ್ತಾರೆ. ಜ್ಯೋತಿಷ್ಯವನ್ನು ನಂಬಿ ತಮ್ಮ ಬದುಕನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಜ್ಯೋತಿಷ್ಯ ನಿಮ್ಮ ಬದುಕನ್ನು ಸರಿ ಮಾಡೋದಿಲ್ಲ. ಖಗೋಳ ಶಾಸ್ತ್ರ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನವಗ್ರಹಗಳ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಸೂರ್ಯನ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಚಂದ್ರನ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಭೂಮಿಯ ಪ್ರಭಾವ ಕೇಳಬೇಕು. ಹೀಗೆ ಆಗ್ತಾ ಇರುತ್ತೆ. ಅದು ಸಾಮಾನ್ಯ ಪ್ರಕ್ರಿಯೆ. ಫಲ ಜ್ಯೋತಿಷ್ಯ ಸುಳ್ಳು. ವೇದಗಳಲ್ಲೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಮಧ್ಯಯುಗದಲ್ಲಿ ಬಂದಿರತಕ್ಕಂಥ ಶಾಸ್ತ್ರ. ಇದ್ರ ಬಗ್ಗೆ ನಾನು ಬೇಕಾಷ್ಟು ವಿಡಿಯೋಗಳೆಲ್ಲ ಮಾತಾಡಿದ್ದೀನಿ. ಆ ಹುಡುಗ ಆ ಜ್ಯೋತಿಷ್ಯವನ್ನು ನಂಬಿ ಈಗ ಹುಚ್ಚನಂತೆ ಅಲಿತಾ ಇದ್ದಾನೆ. ಅವನ ಜೊತೆ ನಾನು ಮಾತಾಡಿದ್ದೀನಿ, ಅದು ಆಡಿಯೋ ಹಾಕ್ತೀನಿ ಕೇಳಿ, ಎಷ್ಟು ಬೇಸರ ಆಗುತ್ತೆ ಅಂತ. ಅವನಿಗೆ ಯಾವ ರೀತಿಯಾದ ಮನಸ್ಸಲ್ಲಿ ಭ್ರಮೆ ಬಂದಿದೆ ಅಂತ. ಸೊ ಹೀಗೆ ಎಷ್ಟೋ ಜನ ಯುವಕರು ಆಧ್ಯಾತ್ಮಿಕವಾದ ಜೀವನವನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕೆಲವರು ಪುಸ್ತಕಗಳನ್ನು ಓದ್ತಾರೆ. ಯಾವುದೇ ಪುಸ್ತಕದಲ್ಲಿ ಒಂದು ರೀತಿಯಾದ ಅದ್ಭುತವಾದ ಅಗೋಚರವಾದ ಶಕ್ತಿ ಇದೆ, ಅದರಿಂದ ಪವಾಡಗಳು ನಡೆಯುತ್ತವೆ ಎಂದರೆ ಅದು ಕೇವಲ ಅವರ ಧ್ಯಾನದಲ್ಲಿ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಭ್ರಮೆಗಳು. ಆ ಭ್ರಮೆಗಳನ್ನು ಬರೀತಾರೆ. ಕೆಲವರು ಸಣ್ಣ ಪುಟ್ಟ ಕಾಕತಾಳೀಯವಾದ ಘಟನೆಗಳು ನಡೆದಾಗ ಅದನ್ನೇ ಪವಾಡಗಳು ಅಂತ ಉತ್ಪ್ರೇಕ್ಷೆಯಿಂದ ಹೊಗಳಿ ಇವರು ಕೂಡ ಭ್ರಮಾಲೋಕಕ್ಕೆ ಹೋಗ್ತಾರೆ. ಈ ರೀತಿಯಾದ ವಿಚಾರಗಳು ಬೇಕಾದಷ್ಟಿವೆ. ಆ ರೀತಿಯಾದ ಪವಾಡ ಮಾಡತಕ್ಕಂಥ ಪವಾಡ ಪುರುಷರಿದ್ದಿದ್ದರೆ ಈ ಜಗತ್ತು ಇಷ್ಟೊಂದು ದ್ವೇಷದಿಂದ, ಯುದ್ಧದಿಂದ, ಮೋಸದಿಂದ ನಲುಗ್ತಾ ಇರಲಿಲ್ಲ. ಯಾಕೆಂದರೆ ಪವಾಡಗಳು ವ್ಯಕ್ತಿಯನ್ನು ಬದಲಾಯಿಸ್ತಾ ಇತ್ತು, ವ್ಯಕ್ತಿಯ ಮನಸ್ಸುಗಳನ್ನು ಬದಲಾಯಿಸ್ತಾ ಇತ್ತು. ಎಲ್ಲರೂ ಶಾಂತರಾಗ್ತಾ ಇದ್ರು, ಎಲ್ಲರೂ ದೈವೀ ಪುರುಷರಾಗ್ತಾ ಇದ್ರು.
ಅಂದರೆ ಯಾವ ಪವಾಡ ಪುರುಷರು ಕೂಡ ಈ ಜಗತ್ತನ್ನು ಬದಲಾಯಿಸಿಲ್ಲ. ಪವಾಡಗಳು ಸುಳ್ಳು, ಅದು ಕೇವಲ ಮನಸ್ಸಿನಲ್ಲಿ ಬಂದಂಥ ಭ್ರಮೆಗಳು, ಕಾಕತಾಳೀಯ ಘಟನೆಗಳು, ಅದರಲ್ಲಿ ಉತ್ಪ್ರೇಕ್ಷೆ ಇದೆ. ಇದನ್ನು ನಂಬಿ ಆಧ್ಯಾತ್ಮಿಕ ಜೀವನದಲ್ಲಿ ಏನೋ ನಾನು ಸಾಧನೆ ಮಾಡ್ತೀನಿ ಅಂತ ಹೋದರೆ ಏನೂ ಸಿಗಲ್ಲ. ಯಾರ್ಯಾರು ಗುರುಗಳಾಗಿರ್ತಾರೋ, ಸನ್ಯಾಸಿಗಳಾಗಿರ್ತಾರೋ, ಧರ್ಮಗುರುಗಳಾಗಿರ್ತಾರೋ ಅವರು ಒಂದು ಸತ್ತ ಮೇಲೆ ನನಗೆ ಅದ್ಭುತವಾದ ಜೀವನ ಇದೆ, ಸ್ವರ್ಗ ಇದೆ, ನರಕ ಇದೆ ಅನ್ನತಕ್ಕಂಥ ಶಾಸ್ತ್ರ ಪುರಾಣಗಳನ್ನು ನಂಬಿ ಇರ್ತಕ್ಕಂಥವ್ರು ಅಷ್ಟೇ, ಬೇರೇನೂ ಇಲ್ಲ. ಸೊ ಸತ್ತ ಮೇಲಿನ ಜೀವನಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ಬದುಕೇನಿದೆಯೋ ಆ ಬದುಕನ್ನು ವರ್ತಮಾನದಲ್ಲಿ ಕಾಯ ವಾಚ ಮನಸ ಪ್ರೀತಿಸಿ, ಬದುಕನ್ನು ಪ್ರೀತಿಸಿ ಬದುಕುವುದನ್ನು ಕಲಿಯಿರಿ. ಆಗ ಬದುಕು ತುಂಬ ಸೊಗಸಾಗಿರುತ್ತೆ ಅಲ್ವಾ? ಸೊ ಆಡಿಯೋ ಕೇಳಿ ಹೆಚ್ಚಿಗೆ ಮಾತಾಡೋದು ನನಗೆ ಮನಸ್ಸು ಬರಲ್ಲ. ಈ ರೀತಿಯಾದ ಎಷ್ಟೋ ಮನಸ್ಸುಗಳು ಈ ಜಗತ್ತಿನಲ್ಲಿ ಇವೆ. ಕೆಲವ್ರು ಯಾರು ನನ್ನ ವಿಡಿಯೋ ನೋಡ್ತಾರೋ ಅವರಿಗೆ ತಿಳುವಳಿಕೆ ಬರಲಿ, ಸಹಜವಾಗಿ ಬದುಕ್ರಿ, ಸಾಮಾನ್ಯರಾಗಿ ಬದುಕ್ರಿ. ಯಾವ ಆಡಂಬರ ಬೇಡ, ಯಾವ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನ, ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಬೇಡ. ಯಾಕೆಂದರೆ ಎಂತೆಂಥವರೋ ಬಂದಿದ್ದಾರೆ, ಎಂತೆಂಥವರೋ ಹೋಗಿದ್ದಾರೆ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನಂಬಿರೋರನ್ನು ಪ್ರೀತಿಸಿ, ಅವರಿಗೆ ಗೌರವಿಸಿ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ಹಲೋ, ಏನು ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅಂತ. ಆಕ್ಚುಲಿ ನೀವು ಧ್ಯಾನ ಸಾಧನೆ ಎಲ್ಲ ಮಾಡ್ತಿರಲ್ಲ, ಅವಾಗ ಏನೇನು ಅನುಭವಗಳಾಗ್ತವೆ? ಯೋಗ ಮಾಡ್ತಾ ಇರ್ತೀನಿ, ಪತಂಜಲಿ ಅಥವಾ ಜಪ ಯೋಗ, ಭಕ್ತಿ ಯೋಗ, ಸಾಂಖ್ಯ ಯೋಗ, ಪತಂಜಲಿ ಯೋಗ, ಕುಂಡಲಿನಿ ಯೋಗ, ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಕುಂಡಲಿನಿ ಯೋಗ ಅಂದ್ರೆ ಹೇಗ್ ಮಾಡ್ತೀರಾ? ಕುಂಡಲಿನಿ ಯೋಗ ಅಂದ್ರೆ ಇದನ್ನ ಮಾಡ್ಕೊಂಡು ಮಾಡೋದು. ಏನು? ತ್ರಿಕಂಡಾಕ್ಷ ಮುದ್ರೆ ಎಲ್ಲ ಮಾಡ್ಕೊಂಡು ಮುದ್ರಾ ಯೋಗಗಳನ್ನು ಮಾಡೋದು. ಏನ್ ಮಾಡ್ತೀರಾ? ಉಸಿರು ಬಿಗಿ ಹಿಡ್ಕೊಂಡು ದೇಹದಲ್ಲಿ ಉಸಿರು ಎಳ್ಕೊಂಬುದು, ಪ್ರಾಣಾಯಾಮ ಇದೆಲ್ಲ ಮಾಡ್ತಾ ಇರ್ತೀನಿ. ಆಮೇಲೆ ಏನೇನು ಅನುಭವ ಆಗುತ್ತೆ? ತಲೆ ಒಂಥರ ಗಿಮ್ ಅಂತ ಸುತ್ತದಂಗ ಆಗತ್ತೆ ಕೆಲವು ಟೈಮು. ಕೆಲವು ಟೈಮ್ ಏನು ಇರಲ್ಲ, ಎಲ್ಲ ಟೈಮು ಇರಲ್ಲ ಅದು. ಒಂದು ಟೈಮು ತಲೆ ಗಿಮ್ ಅಂತೇಳಿ ಮಿಕ್ಸರಿಗೆ ಗ್ರೈಂಡರ್ ತಿರುಗತ್ತಲ್ಲ, ಹಂಗ ಒಂದ್ ಟೈಮ್ ತಿರ್ಗಂಗಾಗ್ಬಿಡತ್ತೆ. ಅವಾಗ ಒಂಥರ ಮೇಲಕ್ಕೆ ಕಿಚ್ಚಂಗ ಅನುಭವ ಆಗತ್ತೆ. ಏನೋ ಕಿತ್ತೋದಾಗ ಮತ್ತೆ ಫ್ರೀ ಆಗ್ಬಿಡ್ತೀನಿ. ಅದೆಷ್ಟು ಆ ರೀತಿ ಆಗಿ ನಿಂತ ತಕ್ಷಣ ಫ್ರೀ ಆಗ್ಬಿಡ್ತೀನಿ. ಆಮೇಲೆ ಏನು ತೊಂದರೆ ಇರಲ್ಲ, ಆರಾಮಾಗಿ ಓಡಾಡ್ಕೊಂಡಿದೀನಿ. ದೇವ್ರು ಏನಾರ ಕಂಡಂಗಾಗತ್ತಾ? ದೇವ್ರು ಕಾಣತ್ತೆ. ಪಾರ್ವತಿ, ರಾಮೇಶ್ವರ, ವೀರಭದ್ರ, ನರಸಿಂಹ, ಆಂಜನೇಯ, ಸರ್ಪ ದೇವತೆ ಇವೆಲ್ಲ ಕಾಣತ್ತೆ. ನಂದಿಕೇಶ್ವರ, ನಂದಿ, ಗಣಪತಿ ಇಂತೂ ಯಾವಾಗ್ಲೂ ಜೊತೆಗೆ ಇರ್ತಾನೆ. ಈ ಕೆಳದಿ ರಾಮೇಶ್ವರ ದೇವಸ್ಥಾನ ಅಂತ ಅದು ಕಣ್ಣಾಗತ್ತೆ. ನಮ್ಮ ಮನೆತನದಲ್ಲಿ ಹಿಂದಿನ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ ಬಂದಿದ್ ಫ್ಯಾಮಿಲಿ. ಮುತ್ತಜ್ಜ, ಅಜ್ಜ, ಅಪ್ಪ ಎಲ್ಲ ಪೂಜೆ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಇದು ವಂಶ ನಮ್ದು. ಹಾಗಾಗಿ ಪಾರ್ವತಿ ಮತ್ತೆ ರಾಮೇಶ್ವರ, ವೀರಭದ್ರ, ನರಸಿಂಹದೇವರು, ಸುಬ್ರಹ್ಮಣ್ಯ, ನಾಗರಕಟ್ಟೆ, ಆಂಜನೇಯ, ವೆಂಕಟೇಶ್ವರ, ಉಮಾಮಹೇಶ್ವರ, ಈ ರೀತಿ ಎಲ್ಲ ಕಾಣತ್ತೆ. ಅವ್ರ ಕಂಡಾಗ ಏನ್ ಹೇಳ್ತಾರೆ ನಿಮ್ಗೆ? ಏನು ಹೇಳಲ್ಲ, ಕಾಣಿಸ್ಕೊತಾರಷ್ಟೇ. ಯಾವ ಟೈಮಲ್ಲಿ? ಅಮ್ಮನ ಗುಡಿ ಅಂತ. ಅಲ್ಲಲ್ಲ, ಕಾಣೋದು ಯಾವಾಗ? ಬೆಳಿಗ್ಗೆ ಹೊತ್ತು ಕಾಣ್ತಾರ, ರಾತ್ರಿ ಹೇಳಕ್ ಬರಲ್ಲ. ಅನುಷ್ಠಾನ ಕೂತಾಗ ಒಂದ್ಸರಿ ಅವ್ರು ಗೋಚರ ಆಗ್ತಾರೆ. ಜಂಬಾನಿ ಮಹಾಗಣಪತಿ ಅಂತ, ಬಲಮುರಿ ಮಹಾಗಣಪತಿ, ಅದು ಗೋಚರ ಆಗತ್ತೆ ಒಂದ್ಸರಿ. ಅದು ನಮ್ ಜಮೀನೆಲ್ಲ ಇತ್ತು ಹಿಂದೆ, ಬಹಳ ಹಿಂದೆ ಜಮೀನು ಎಲ್ಲ ಕಳ್ಕೊಂಬಿಟ್ಟಿವಿ ನಾವು, ಭೂಸುಧಾರಣೆ ಅಂತೇಳಿ ಗೊತ್ತಿರ್ಬೋದು ನಿಮ್ಗೆ. ರೈತರಿಗೆ ಹೋಗ್ಬಿಡ್ತು ಜಮೀನಷ್ಟು. ದೇವಸ್ಥಾನ ಮಾತ್ರ ಬಾಕಿ ಇದೆ, ಅದು ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ.
ನಾನೊಂದು ಸ್ವಲ್ಪ ದಿವಸ ಪೂಜೆ ಪುನಸ್ಕಾರ ಮಾಡಿದೆ ಅದಕ್ಕೆ. ಹ್ಮ್ ಆ ದೇವ್ರು ಏನ್ ಮಾಡಿದ್ರು ಇದ ಗೋಚರ ಆಗತ್ತೆ. ಹ್ಮ್ 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 ಆಂಜನೇಯ ಕಾಣಿಸ್ಕೊಂಬತ್ತೆ. ಹ್ಮ್ ಆಂಜನೇಯ ದೇವಸ್ಥಾನದಲ್ಲಿ ಇದು ಅನುಷ್ಠಾನ ಮಾಡಿದ್ರೆ ಆಂಜನೇಯ ಕಾಣಿಸ್ಕೊಂಬತ್ತೆ. ಹ್ಮ್ ಪಲ್ಲಕ್ಕಿ ಒಳಗೆ ಕೂರ್ಸ್ಕೊಂಡು ಹೋದಂಗ ಆಗತ್ತೆ. ನಿಮ್ಮನ್ನ ಕೂರ್ಸ್ಕೊಂಡು ಊರ್ ತುಂಬ ಓಡಾಡ್ದಂಗೆ ಅನುಭವ ಆಗತ್ತೆ. ಬನ್ನಿ ಮುಡಿಯಕ್ ಹೋಗೋದು, ಹ್ಮ್ ಬನ್ನಿ ನವರಾತ್ರಿ ಒಳಗೆ ಬನ್ನಿ ಹಬ್ಬ ಬರುತ್ತಲ್ಲ, ಹ್ಮ್ ಬನ್ನಿ ಹಬ್ಬಕ್ಕೆ ಕರ್ಕೊಂಡು ಹೋದಂಗ ಆಗತ್ತೆ. ಹ್ಮ್ ಬನ್ನಿ ಹಬ್ಬಕ್ಕೆ ಬನ್ನಿ ಮುಡಿಯಕ್ಕೆ ಕರ್ಕೊಂಡು ಹೋದಂಗೆ ಆಗತ್ತೆ ದೇವಸ್ಥಾನದಿಂದ. ಹ್ಮ್ ಆಮೇಲೆ ದೇವಸ್ಥಾನದ ಹೊರಗಡೆ ಭಾಗದಲ್ಲಿ ಹ್ಮ್ ದೇವ್ರು ಕೂತ್ಕೊಂಡು ಹ್ಮ್ ನೀವು ಒಳಗಡೆ ಹೋಗೋಣ ಅಂತೇಳಿ ಅಪ್ಪಣೆ ಕೊಟ್ಟಂಗ ಆಗತ್ತೆ. ಬಾಗಿಲು ಹಾಕೊಂಡು ಒಳಗಡೆ ಹೋಗಿ ಕೂತ್ಕೊಂಡಿದ್ದೆ. ಹ್ಮ್ ಅವರು ಅದ್ ನಮ್ಮಲ್ಲಿ ಶಾಸ್ತ್ರ ಇದೆ ಕೆಲವು. ಹ್ಮ್ ಆ ಶಾಸ್ತ್ರದ ಪ್ರಕಾರ ನಾನು ಇದು ಮಾಡಿ ಬಾಗಿಲು ಹಾಕೊಂಡು ದೇವರುಗಳನ್ನೆಲ್ಲ ಕರಿಬೇಕು. ಹ್ಮ್ ಹ್ಮ್ ಕರೆದವಾಗ ಹ್ಮ್ ಆ ದೇವ್ರು ಯಾವ ದೇವ್ರು ಆಗಿರತ್ತೋ ನಾನು ಇಂತ ಬಂದಿದ್ದೀನಿ ಮೃಗುಬೇಟೆ ಅಂತಾರ ನಮ್ಮಲ್ಲಿ. ಹ್ಮ್ 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 ಮೃಗುಬೇಟೆ ಇದು ಕಾಣುತ್ತೆ. ತೇರು ಎಳಿತಾ ಇರೋದು ಗೊತ್ತಾಗತ್ತೆ. ಹ್ಮ್ ಜಾತ್ರೆ ತೇರು ಇದೆಲ್ಲ ಉತ್ಸವಗಳು ಗೊತ್ತಾಗತ್ತೆ. ಹ್ಮ್ 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 ಆಮೇಲೆ ಮಾರಿ ಗುಡಿ ಅಂತಿದೆ, ಹ್ಮ್ ಮಾರಿ ಕಾಣಿಸ್ಕೊಂಬತ್ತೆ. ಹ್ಮ್ 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 ಯಕ್ಷಿ ಕಾಣಿಸ್ಕೊಂಬತ್ತೆ, ಚೂಡೇಶ್ವರಿ ಗೊತ್ತಾಗತ್ತೆ. ಹ್ಮ್ ಹೀಗೆಲ್ಲ ಅನುಭವ ಆಗತ್ತೆ. ಸರ್ಪ ಇದೆ, ಸರ್ಪ ಗೊತ್ತಾಗತ್ತೆ. ಹ್ಮ್ ಸರ್ಪ ಏನ್ ಮಾಡುತ್ತೆ? ಏನಿಲ್ಲ, ಬುಸ್ ಅಂದಂಗ ಆಗತ್ತೆ ಅಷ್ಟೇ. ಹ್ಮ್ 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 ಅದೇನು ಮಾಡಲ್ಲ ನನ್ನ, ಹ್ಮ್ ಬುಸ್ ಅಂತ ಶಬ್ದ ಮಾಡ್ದಂಗ ಆಗತ್ತೆ ಅಷ್ಟೇ. ಹ್ಮ್ 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 ಸೊ ಇದುವರೆಗೂ ಯಾವ್ದೇವ್ರು ನಿಮ್ ಜೊತೆ ಮಾತಾಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಬರೀ ಕಾಣಿಸ್ತಾರ ಅಷ್ಟೇ. ಅಂದ್ರೆ ಜಪ ಮಾಡ್ಬೇಕಾರೆ ಹ್ಮ್ ಜಪಗಳನ್ನ ಕೊಟ್ಟಂಗ ಆಗತ್ತೆ ನಂಗೆ. ಆ ಮಂತ್ರಗಳನ್ನ ದೇವ್ರು ನಿಮ್ಗೆ ಮಂತ್ರಗಳನ್ನ ಕೊಟ್ಟಂಗ ಆಗತ್ತೆ. ಇದೇ ಮಂತ್ರ ಮಾಡಬೇಕು ನೀನು, ಇದೇ ಮಂತ್ರವನ್ನ ಮಾಡುವಂತ. ಸೊ ಇದನ್ನೆಲ್ಲ ನೋಡಿ ನೀವು ಸ್ವಾಮೀಜಿ ಆಗ್ಬೇಕು ಅನ್ಕೊಂಡಿದ್ದೀರಾ? ಹ್ಮ್ ಆಮೇಲೆ ನಮ್ಮ ವಂಶವರ್ಗದಲ್ಲಿ ಒಬ್ರು ಗುರುಸ್ಥಾನಕ್ಕೆ ಹೋಗ್ಲೇಬೇಕು. ಅಂದ್ರೆ ಮದ್ವೆ ಗಿದ್ವೆ ಅವ್ರಿಗೆ ಏನೂ ಇರಲ್ಲ, ಒಬ್ರು ಸನ್ಯಾಸಿ ಆಗ್ಲೇಬೇಕು. ಅದು ಮೊದಲಿಂದ ರೂಲ್ಸ್ ಇದೆಯಾ? ಹೌದೌದು, ಮೊದ್ಲಿಂದಾನು ರೂಲ್ಸ್. ಈಗ ಯಾರಿದ್ದಾರೆ ನಿಮ್ಮ ವಂಶದಲ್ಲಿ, ಯಾರು ಗುರುಗಳಾಗಿದ್ದಾರೆ? ನಮ್ಮ ಚಿಕ್ಕಪ್ಪ ಇದ್ರು, ಅವರು ನಾರಾಯಣ ಸ್ವಾಮಿ ಅಂತೇಳಿ ಇದ್ರು, ಅವ್ರು ಸತ್ತೋದ್ರು. ಆಮೇಲೆ ಹಿಂದೆ ನಾರಾಯಣಪ್ಪ ಅಂತೇಳಿ ಒಬ್ರು ಇದ್ರು, ಶಂಕರಪ್ಪ ಅಂತಿದ್ರು. ಶಂಕರಪ್ಪ ನಾರಾಯಣಪ್ಪ ಅಂತ ಎರಡು ಜನ ಸ್ವಾಮಿಗಳು. ಅವರು ವಾಮದೇವ ಋಷಿ ಅಂತ, ವಾಮದೇವ ಋಷಿನೂ ಸ್ವಾಮೀಜಿ ನಮ್ಮ ಫ್ಯಾಮಿಲಿಯಲ್ಲಿ. ಹಿಂದಿನಿಂದನೂ ಅನುಷ್ಠಾನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಫ್ಯಾಮಿಲಿ ಅದು. ಮತ್ತೆ ನೀವ್ ಯಾಕಾಗಿಲ್ಲ ಇನ್ನು ಸ್ವಾಮೀಜಿ? ಸ್ವಾಮೀಜಿ ಅಲ್ಲ, ಅವರು ಸ್ವಾಮೀಜಿ ಆಗಿಲ್ಲ. ನಮ್ಮ ಪಾಡಿಗೆ ತಾವು ಮನೆಯಲ್ಲಿ ಅನುಷ್ಠಾನ ಮಾಡ್ಕೊಂಡು ಪೂಜೆ ಜಪಗಳು ಮಾಡ್ಕೊಂಡು ಇರ್ತವ್ರು. ಅವಾಗೆಲ್ಲ ಜಮೀನ್ ತುಂಬಾ ಇತ್ತಲ್ಲ, ಅಲ್ಲಿ ಇಲ್ಲಿ ಕೂತ್ಕೊಂಡು ಜಮೀನ್ ಹತ್ರ ಹೋಗ್ತಿದ್ರು. ಜಮೀನ್ ಬಹಳ, ಈಗ ಯಾವ ಜಮೀನು ಇಲ್ಲ, ತೋಟ ಒಂದಿದೆ ನಮ್ದಷ್ಟೇ. ಎಲ್ಲಾರು ಅಪರೂಪಕ್ಕೆ ತೋಟಕ್ಕೆ ಹೋಗಿ ಬಂದು ಮಾಡ್ತಿದ್ದೆ. ಈಗ ಇಲ್ಲಿಗೆ ಕೆಳಗಡೆ ತೋಟಕ್ಕೆ ಹೋಗ್ತೀನಿ ಅಷ್ಟೇ. ಜೀವನೋಪಾಯಕ್ಕೆ ನಿಮ್ ಸಂಪಾದನೆ ಹೇಗ್ ಮಾಡ್ತೀರಾ? ನಮ್ದು ಸಾಗರದಲ್ಲಿ ಸೈಟ್ಗಳೆಲ್ಲ ಇತ್ತು, ಸೈಟ್ಗಳನ್ನೆಲ್ಲ ಕೊಟ್ಕೊಂಡೆ, ಸ್ವಲ್ಪ ಉಳಿಸ್ಕೊಂಡಿದೀನಿ. ಅದಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ. ಹಣಕಾಸಿನ ವ್ಯವಹಾರದಲ್ಲಿ ಯಾವ್ದು ತೊಂದರೆ ಇರೋಲ್ಲ. ಈಗ ನಿಮ್ಮ ಮುಂದಿನ ಗುರಿ ಏನು? ಅನುಷ್ಠಾನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅನುಷ್ಠಾನ ಬಿಡಬಾರ್ದು. ಹೇಗಿದ್ರು ಇನ್ನು ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. 52 ವರ್ಷಕ್ಕೆ ಯಾರು ಮದುವೆ ಮಾಡ್ಕೊತಾರೆ ನನ್ನ? ಮೊದ್ಲು ಯಾಕೆ ನೀವು ಮದುವೆ ಆಗ್ಲಿಲ್ಲ? ಮೊದ್ಲಿಂದಲೂ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಆಗ್ಲೇಬೇಕು ಅಂತಿತ್ತ. ಜ್ಯೋತಿಷ್ಯ ಎಲ್ಲ ಕೇಳಿಸಿ ಇದ್ ಮಾಡ್ಕೊಂಡೆ. ಈ ಜ್ಯೋತಿಷ್ಯದವ್ರು ಹೇಳಿದ್ರ ನೀವು ಸ್ವಾಮೀಜಿ ಆಗ್ತೀರಿ ಅಂತ? ಅವರು ಈ ರಾಮಚಂದ್ರಾಪುರ ಮಠದ ಗುರುಗಳಿದಾರಲ್ಲ, ಅವರಿಗೆ ಗುರುಗಳಾಗಿದ್ದವ್ರು, ನನಗೆ ಗುರುಗಳಾಗಿದ್ರು ಅವರು. ಅವ್ರ ಹತ್ರ ಕೇಳಿದವಾಗ ಇಲ್ಲ, ನಿಮ್ಮ ಯೋಗ ಆ ರೀತಿ ಇದೆ, ನಿಮ್ ಫ್ಯಾಮಿಲಿನೇ ಆ ರೀತಿ ಇದ್ದು. ಅದ್ ಹೇಳಿದ್ಮೇಲೆ ನೀವು ಈ ರೀತಿ ನೀವು ಸ್ವಲ್ಪ ಗುರುಗಳಾಗ್ಬೇಕು ಅಂತ ನಿರ್ಧಾರ ಮಾಡಿದ್ರಾ?
ಹಾ ಅವರು ಹೇಳಿದವಾಗ ಏನಂದ್ರೆ ಹ್ಮ್ ಇಲ್ಲ ನೀವು ಫ್ಯಾಮಿಲಿಯಲ್ಲಿ ಒಬ್ರು ಉಳ್ಕೊತೀರಿ ಅಂತ ಹೇಳ್ದಂಗೆ ಆಯ್ತು. ಅಲ್ಲ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರ ನಿಮ್ ಬರೀ ಕನ್ಸಲ್ಲಿ ಹೇಳ್ದಂಗ ಆಯ್ತಾ? ಅವರು ಡೈರೆಕ್ಟ್ ಆಗಿ ಹೇಳಿದ್ರು, ಅಷ್ಟಮಂಗಲ ಹಾಕಿ ಹೇಳಿದ್ರು. ಅವ್ರು ಇಲ್ಲ ಈಗ. ಓ, ಅಷ್ಟಮಂಗಲ ಹಾಕಿ ನಿಮ್ಗೆ ಗುರುಗಳಾಗೋ ಯೋಗ ಇದೆ ಅಂತ ಹೇಳಿದ್ರು. ಹಾ, ಅದನ್ನ ನಂಬ್ಕೊಂಡು ನೀವು ಗುರುಗಳಾಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ. ನಾನು ಜಪ ತಪಗಳನ್ನೆಲ್ಲ ಮಾಡಿದೆ. ಆಮೇಲೆ ನಾನು ತಪಸ್ಸಿ ಕೂತವಾಗ ಹ್ಮ್ ಮನೆಯಲ್ಲಿ ತೊಂದರೆ ಆಗತ್ತೆ ನಿನಗೆ ಅಂತ ಹೇಳಿ ಹ್ಮ್ ನರಸಾಪುರ ಬೆಳ್ಳೂರು ಹ್ಮ್ ಚಂದ್ರು ಮತ್ತೆ ಭೋಜನ ಅಂತಿದ್ದಾರೆ, ಗೊತ್ತಿರ್ಬೋದು ನಿಮ್ಗೆ. ಹಾ 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 ಹೇಳಿ. ಚಂದ್ರು ಭೋಜನ ಅಂತೇಳಿ ಆಸ್ಪತ್ರೆ ತರ ಓಪನ್ ಮಾಡ್ಕೊಂಡಿದ್ದಾರೆ. ಹ್ಮ್ 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 ನರಸಾಪುರ ಬೆಳ್ಳೂರು ಅಂತ, ಅಲ್ಲಿ ಹ್ಮ್ ಅವರು ಅಂತ ಹೆಸರು ನೆನ್ಪು ಬರ್ತಾ ಇಲ್ಲ. ಹ್ಮ್ ಅಲ್ಲಿ ಒಂದ್ ಸ್ವಲ್ಪ ದಿವಸ ಬಿಟ್ಟಿದ್ರು. ಹ್ಮ್ 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 ಅಲ್ಲಿ ಬಿಟ್ಟವರು ಇದು ಮಾಡಿದ್ರು. ಅಲ್ಲ, ನಿಮ್ಗೆ ಜ್ಯೋತಿಷ್ಯ ಹೇಳಿದ್ರಲ್ಲ ಅಷ್ಟಮಂಗಲ ಪ್ರಶ್ನೆ ಹಾಕಿ, ಅವರು ನಿಮಗೆ ಹೆಲ್ಪ್ ಮಾಡಿಲ್ವಾ ರಾಮಚಂದ್ರಾಪುರ ಮಠದಲ್ಲಿ ಸ್ವಾಮೀಜಿ ಮಾಡಕ್ಕೆ? ಇಲ್ಲ, ಅವರು ಅಷ್ಟೇ ಹೇಳಿದ್ದು ಬಿಟ್ರೆ ಹ್ಮ್ ನೀನು ಮಾಡ್ಬೇಕು ಹಠ ಗೀಟಗೆ ಏನು ಮಾಡ್ಲಿಲ್ಲ. ನಾನೇ ಬೇಕು ಅನುಷ್ಠಾನವನ್ನ ಬಿಗಿ ಮಾಡಿದೆ. ಹ್ಮ್ ಅನುಷ್ಠಾನ ಜಪ ತಪಗಳನ್ನೆಲ್ಲ ಬಿಗಿ ಮಾಡ್ಕೊಂಡೆ. ಮತ್ತೆ ಯಾಕೆ ನೀವೆಲ್ಲೂ ಮಠದಲ್ಲೂ ನೀವು ಸನ್ಯಾಸಿ ಆಗ್ಲಿಲ್ವಲ್ಲ, ಸ್ವಾಮೀಜಿ ಆಗ್ಲಿಲ್ವಲ್ಲ? ಯಾವ್ದು ಮಠಕ್ಕೂ ನಾನು ಇದು ಮಾಡಿಲ್ಲ. ಶೃಂಗೇರಿಯಲ್ಲಿ ಸನ್ಯಾಸಿ ಆಗ್ಬೇಕು ಅನ್ನೋ ಆಸೆ ಇತ್ತು ನಂಗೆ. ಹ್ಮ್ ಶೃಂಗೇರಿ ಮಠಕ್ಕೆ ಹೋಗಿದ್ದೆ. ಹ್ಮ್ ಹರಿಹರಪುರ ಶೃಂಗೇರಿ ಮಠಕ್ಕೆ, ಹ್ಮ್ ಹೊರನಾಡು, ಹರಿಹರಪುರ, ಶೃಂಗೇರಿ ಹಿಂಗೆಲ್ಲ ಓಡಾಡ್ಕೊಂಡ್ ಬರ್ತಿದ್ದೆ ನಾನು. ಹ್ಮ್ ಓಡಾಡ್ಕೊಂಡ್ ಬಂದವಾಗ ನಂಗೆ ಅನುಭವ ಆಯ್ತು ಅದು. ಅಲ್ಲ, ಅವಲ್ಲಿ ನಿಮ್ನ ಸನ್ಯಾಸಿಯಾಗಿ ಸೇರ್ಸ್ಕೊಳಕ್ಕೆ ಇಷ್ಟಪಟ್ಟಿಲ್ಲ? ಇಲ್ಲ, ನಾನು ಕೇಳಕ್ ಹೋಗಿಲ್ಲ. ಹ್ಮ್ 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 ನಾನು ಕೇಳಲಿಲ್ಲ. ಸುಮ್ನೆ ಮಠಕ್ಕೆ ಹೋಗೋದು ಬರೋದು ಅಷ್ಟೇನಾ? ಹೋಗಿ ಬರ್ತಾ ಇದ್ದೆ, ಅಲ್ಲಿ ಹೋಗಿ ಓಡಾಡ್ಕೊಂಡ್ ಬರ್ತಾ ಇದ್ದೆ ಅಷ್ಟೇ. ಹ್ಮ್ 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 ನಾನು ಬಂದ ಅನುಷ್ಠಾನಗಳನ್ನು ಮಾಡ್ಕೊತಾ ಇದ್ದೆ. ಹ್ಮ್ 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 ನನ್ ಪಡಿ ಇಲ್ಲಿ ಇರಕ್ ಆಗಲ್ಲ ಅಂತ ಹೇಳಿದವಾಗ ಹ್ಮ್ ಮತ್ತೆ ಅಲ್ಲಿ ಅದೇ ಜಾಗಕ್ಕೆ ಹೋಗಿ ಸ್ವಲ್ಪ ಒಂದ್ 2 ದಿವಸ ಇದ್ದು ಬಂದ್ಬಿಡ್ತಿದ್ದೆ. ಹ್ಮ್ 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 ಎಷ್ಟು ಗಂಟೆವರೆಗೂ ಸಾಧನೆ ಮಾಡ್ತೀರಾ? ನಾನು 1 ಗಂಟೆ 2 ಗಂಟೆ ತಾಸಂತೂ ಬೇಕೇ ಬೇಕು ನಂಗೆ. ಹ್ಮ್ ಹ್ಮ್ 2 ಗಂಟೆ ಕಾಲ ಬೇಕೇ ಬೇಕು. ಏನ್ ಮಾಡಿದ್ರು ಹೇಗ್ ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ನಾನು ಅರ್ಧ ಗಂಟೆ ಒಳಗೆ ಪೂರೈಸ್ಬೇಕು ಅಂತ ಭಾರಿ ಹಠ ಮಾಡಿರ್ತೀನಿ. ಹ್ಮ್ ಹ್ಮ್ ಅಥವಾ 1 ಗಂಟೆ ಒಳಗೆ ಪೂರೈಸ್ಬೇಕು ಅನ್ನೋ ಗುರಿ ಇಟ್ಕೊಂಡಿರ್ತೀನಿ. ಹ್ಮ್ ಆಗದೇ ಇಲ್ಲ, 2 ಗಂಟೆ ಹಾಗೇ ಆಗ್ಬಿಡತ್ತೆ. ಹ್ಮ್ 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 ಆಯ್ತು, ಒಳ್ಳೇದಾಗ್ಲಿ, ಸಾಧನೆ ಮಾಡಿ, ಕೆಲ್ಸನೂ ಮಾಡಿ, ಜೊತೆಗೆ ಆಯ್ತು, ಖುಷಿಯಾಗಿರಿ. ಹಾ ಆಯ್ತು. ಓಕೆ ಥ್ಯಾಂಕ್ ಯು. ಓಕೆ.